ವಾಲ್ಮೀಕಿ ನಿಗಮದಲ್ಲಾಗಿರುವಂಥ ಭ್ರಷ್ಟಾಚಾರದ ಆರೋಪ ಹೊತ್ತಿರುವಂಥ ನಾಗೇಂದ್ರ ಅವರನ್ನು ಕ್ಯಾಬಿನೆಟ್ಗೆ ತೆಗೆದುಕೊಂಡು ವಿಚಾರಕ್ಕೆ ಸಂಬಂಧಿಸಿ ಬಿಜೆಪಿ ನಾಯಕರು ಮತ್ತೆ ಹೋರಾಟದ ಮುನ್ಸೂಚನೆಯನ್ನ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾರೆ. ನಾಗೇಂದ್ರ ಅವರನ್ನು ಕ್ಯಾಬಿನೆಟ್ಗೆ ತೆಗೆದುಕೊಂಡಿರೋದು ಅಕ್ಷಮ್ಯ. ಅವರ ರಾಜೀನಾಮೆ ಏನಾದರೂ ಪಡೆಯದಿದ್ದರೆ ಹೋರಾಟ ಮಾಡ್ತೀವಿ, ನಾವು ಸದನದ ಒಳಗೂ ಹೊರಗೂ ಪ್ರತಿಭಟನೆ ಮಾಡ್ತೀವಿ. 13ನೇ ತಾರೀಕಿನ ಒಳಗೆ ಅಂದರೆ ವಿಧಾನಮಂಡಲ ಅಧಿವೇಶನ ಆರಂಭ ಆಗೋದಕ್ಕಿಂತ ಮೊದಲು ರಾಜೀನಾಮೆ ಪಡೀರಿ, ಇಲ್ಲ ಅಂದ್ರೆ ಆದರೆ ಪ್ರೊಟೆಸ್ಟ್ ಸ್ಟಾರ್ಟ್ ಮಾಡ್ತೀವಿ, ನಾವು ಹೋರಾಟ ಶುರು ಮಾಡ್ತೀವಿ ಅಂತ ವಿಜಯೇಂದ್ರ ಮಾತನಾಡಿದ್ದಾರೆ. ಸಚಿವ ಸಂಪುಟಕ್ಕೆ ಹಿಂದಿನ ಸಚಿವರಾಗಿದ್ದಂತಹ ನಾಗೇಂದ್ರ ಅವರನ್ನ ಪುನಃ ಇವತ್ತು ಕ್ಯಾಬಿನೆಟ್ಗೆ ಸೇರಿಸಿಕೊಂಡಿದ್ದಾರೆ. ಮಾಧ್ಯಮದ ಸ್ನೇಹಿತರ ಮುಖೇನ ಮತ್ತೊಮ್ಮೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ನೆನಪು ಮಾಡಿಕೊಡೋದಕ್ಕೆ ಇಚ್ಛಪಡ್ತೇನೆ. ಯಾವ ಕಾರಣಕ್ಕೋಸ್ಕರ ನಾಗೇಂದ್ರ ಅವರು ಹಿಂದಿನ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿದ್ದಾಗ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 186 ಕೋಟಿ ರೂಪಾಯಿಗಳ ಒಂದು ಹಗರಣ ಏನಾಯಿತು. ಯಾವ ಹಣ ಪರಿಶಿಷ್ಟ ಪಂಗಡಗಳ ಆ ಸಮುದಾಯದ ಯುವಜನತೆ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ಪಕ್ಕದ ತೆಲಂಗಾಣ ರಾಜ್ಯಕ್ಕೆ ತೆಗೆದುಕೊಂಡೋಗಿ ಸಾವಿರಾರು ಫೇಕ್ ಬ್ಯಾಂಕ್ ಅಕೌಂಟ್ಗಳನ್ನು ಓಪನ್ ಮಾಡಿ ಅಲ್ಲಿ ಕ್ಯಾಶ್ ಡ್ರಾ ಮಾಡಿ ಚುನಾವಣೆಗಳಲ್ಲೂ ಕೂಡ ದುರ್ಬಳಕೆ ಮಾಡಿಕೊಂಡ್ರು. ಚಿನ್ನ ಖರೀದಿ ಮಾಡಿರ್ತಕ್ಕಂಥ ಇವೆಲ್ಲವೂ ಕೂಡ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ರಿಲೀಸ್ ಮಾಡಿದಂಥ ಪ್ರೆಸ್ ನೋಟಲ್ಲೂ ಕೂಡ ಉಲ್ಲೇಖ ಆಗಿದೆ. ಪರಿಷ್ಠ ಪಂಗಡಕ್ಕೆ ಹೊತ್ತು ದ್ರೋಹ ಬಗೆದಿರತಕ್ಕಂಥ ವ್ಯಕ್ತಿಯ ವಿರುದ್ಧ ಹೊತ್ತು ಚಾರ್ಜ್ ಶೀಟ್ ಇದ್ದಾಗ ಅವರನ್ನು ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಸದನ ಪ್ರಾರಂಭ ಆಗುವ ಮುಂಚಿತವಾಗಿ ಆಗಸ್ಟ್ 13ನೇ ತಾರೀಕು ಸದನ ಪ್ರಾರಂಭ ಆಗ್ತದೆ, ಅಧಿವೇಶನ ಪ್ರಾರಂಭ ಆಗ್ತದೆ. ಅದಕ್ಕೆ ಮುಂಚಿತವಾಗಿಯೇ ನಾವು ಆಗ್ರಹ ಪಡಿಸ್ತಾ ಇದ್ದೇವೆ, ಮಾನ್ಯ ಮುಖ್ಯಮಂತ್ರಿಗಳೇ, ಇಂಥ ಒಬ್ಬ ಭ್ರಷ್ಟ ಸಚಿವನನ್ನ ಸಂಪುಟದಿಂದ ಕೈಬಿಡಿ. ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಕಾಂಗ್ರೆಸ್ ಅಲ್ಲದೆ ಬೇರೆ ಯಾವುದೂ ಇಲ್ಲ. ದೇಶಕ್ಕೆ ಭ್ರಷ್ಟಾಚಾರವನ್ನು ಇವತ್ತು ಪರಿಚಯ ಮಾಡಿದ್ದೇ ಕಾಂಗ್ರೆಸ್. ಆ ಕಾರಣದಿಂದಲೇ ಭ್ರಷ್ಟಾಚಾರ ಅವರ ರಕ್ತದಲ್ಲೇ ಇರೋದ್ರಿಂದ ಕೆಲವು ವಿಡಿಯೋಗಳು ಹರಿದಾಡಿದಾಗ ತಾವು ನೋಡಿದ್ರಿ. ಇದು ನಾಗೇಂದ್ರ ಅವರ ವಿಚಾರ ಮಾತ್ರ ಅಲ್ಲ ಸರ್, ಹಣ ಮಾಡಿಲ್ಲ ಅವರು, ಅದೇಗೆ ಹಣ ಕೊಡ್ಲಿಕ್ಕಾಗತ್ತೆ? ಕ್ಯಾಬಿನೆಟ್ಗೆ ಅವ್ರನ್ನೂ ತಗೊಳ್ಬೇಕು ಅಂದಾಗ ನಿಮ್ಮನ್ನು ಹಣ ಮಾಡಬಾರ್ದು ಅಂತ ಯಾರು ಹೇಳಿದ್ರು ಅಂತ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹೇಳಿದರು ಅಂತೇಳಿ ಕಾಂಗ್ರೆಸ್ ಮುಖಂಡರುಗಳು ಮಾತಾಡ್ಕೊಂಡಿದ್ದನ್ನು ನಾವೆಲ್ಲ ರಾಜ್ಯದಲ್ಲಿ ನೋಡಿದ್ದೇವೆ. ಹೀಗೆ ಭ್ರಷ್ಟಾಚಾರಿಗಳನ್ನು ಪ್ರೇರೇಪಣೆ ಮಾಡ್ತಕ್ಕಂಥ ಪಕ್ಷ ಅದು ಕಾಂಗ್ರೆಸ್. ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ನಾಗೇಂದ್ರ ಅವರ ರಾಜೀನಾಮೆ ತೆಗೆದುಕೊಳ್ಳಿ ಅಂತ ಬಿಜೆಪಿ ಒತ್ತಾಯಿಸ್ತಾ ಇದೆ. ಅವರನ್ನು ತೆಗೆಯೋ ಪ್ರಶ್ನೆನೇ ಇಲ್ಲ ಅಂತ ಸತೀಶ್ ಜಾರಕಿಹೊಳಿ ಸಮರ್ಥಿಸಿಕೊಂಡಿದ್ದಾರೆ. ಅಳೆದು ತೂಗಿ ಅವರನ್ನು ಮಂತ್ರಿ ಮಾಡಿರೋದು, ತೆಗೆಯೋ ಯಾವ ಪ್ರಶ್ನೆನೂ ಇಲ್ಲ ಅಂತ SIT ತನಿಖೆ ಮಾಡಿ ಏನೂ ಲೋಪ ಆಗಿಲ್ಲ ಅಂತ ಹೇಳಿದ್ದಾರೆ. ಅವರನ್ನು ತೆಗೆಯಲ್ಲ ಅಂತ ಸತೀಶ್ ಜಾರಕಿಹೊಳಿ ಮಾತನಾಡಿದರು. ಮಂತ್ರಿ ಅಂತ ಮಾಡಿದ್ದಾರೆ, ಅವರು ಮಂತ್ರಿ ಆಗಿದ್ದಾರೆ. ಸೊ ಅದನ್ನು ತೆಗೆಯುವಂಥ ಪ್ರಶ್ನೆಗೆ ಉದ್ಭವಿಸೋದಿಲ್ಲ. ಯಾಕಂದರೆ ಈಗಾಗಲೇ ಅವ್ರ ಮ್ಯಾಗ ನಮ್ಮ ಲೋಕಾಯುಕ್ತ ಎನ್ಕ್ವೈರಿ ಮಾಡಿದೆ, ಅವ್ರ ಮೇಲೆ SITಯಿಂದ ಮಾಡಿದ್ದಾರೆ. ಏನೂ ಆರೋಪ ಇಲ್ಲ ಅಂತ ಅವ್ರು ಕೊಟ್ಟಿದ್ದಾರೆ. ಆಧಾರ ಮ್ಯಾಗ ಅವ್ರಿಗೆ ಮಾಡಿದ್ದಾರೆ ಅಷ್ಟೇ. ಆ ಟೀಮ್ ಈಗಾಗಲೇ ವರದಿ ಕೊಟ್ಟಿದ್ದಾರೆ. ಆದರೆ ಏನೋ ಇಡೀ CBI ಮಾತ್ರ ಅವರು ಚಾರ್ಜ್ ಶೀಟ್ ಮಾಡಿದ್ದಾರೆ, ಅವರು ಕೇಸ್ನಲ್ಲಿ ಮುಂದುವರಿದ್ದಾರೆ. ನಮ್ಮವರು ಕ್ಲೋಸ್ ಮಾಡಿದ್ದಾರೆ, ರಿಕವರಿ ಮಾಡಿದ್ದಾರೆ. ಇವತ್ತಿನ ಪೇಪರ್ ನೋಡಿ ನಮಗೇನೋ ಹೈಕೋರ್ಟ್ ಪರ್ಮಿಷನ್ ಕೊಟ್ಟಿದೆ ಅಡ್ಡಾಡ್ಲಿಕ್ಕೆ ಅಂತ ಹೇಳಿದ್ದಾರೆ. ಸೊ ಅದು ಇಲ್ಲಾಂದ್ರೆ ಅದನ್ನು ಅವರೇ ಸ್ಪಷ್ಟೀಕರಣ ಕೊಡಬೇಕು. ಯಾಕಂದ್ರೆ ಅವ್ರನ್ನ ಅದು ಆಮೇಲೆ ಸ್ಟಾರ್ಟ್ಅಪ್ ಮೇಲೆ ನೋಡಿ ಈಗಂತೂ ಸರ್ಕಾರ ನಮ್ಮ ಪಕ್ಷ ಯಾರು ಬೇಕೋ ಅವ್ರನ್ನ ಅಳದು ತೂಗಿ ಮಾಡಿದೆ. ಇನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.